ಎಲ್ಲರಿಗೂ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯರು ಮಾಡುವ ನಮಸ್ಕಾರಗಳು. ಈಗ ನಿಮ್ಮ ಮುಂದೆ ನಾನು ಅನುರಾಧ ನಕ್ಷತ್ರದ ಬಗ್ಗೆ ತಿಳಿಸುತ್ತಿದ್ದೇನೆ. ಈ ನಕ್ಷತ್ರವು 3.20 ಡಿಗ್ರಿಯಿಂದ ಶುರುವಾಗಿ 16.40 ಡಿಗ್ರಿವರೆಗೆ ಹರಡುತ್ತದೆ. ಇದರ ರಾಶಿ ವೃಶ್ಚಿಕವಾಗಿರುತ್ತದೆ. ಈ ರಾಶಿಯ ಅಧಿಪತಿ ಕುಜ. ಈ ನಕ್ಷತ್ರದ ಅಧಿಪತಿಯ ಸ್ನೇಹಿತ, ಅಂದರೆ ಈ ನಕ್ಷತ್ರದ ಅಧಿಪತಿ ಶನಿಯ ಸ್ನೇಹಿತ. ವೃಶ್ಚಿಕ ರಾಶಿಯು ವಿಶಾಖ ನಕ್ಷತ್ರದ 4ನೇ ಪಾದದಿಂದ ಶುರುವಾಗಿ ಅನುರಾಧ 4 ಪಾದಗಳು ಮತ್ತು ಜ್ಯೇಷ್ಠ 4 ಪಾದಗಳು ಈ ಕೀಟ ರಾಶಿಯಲ್ಲಿ ಬರ್ತವೆ. ಈ ರಾಶಿಯು ಪ್ರೀತಿ ಮತ್ತು ಪ್ರೇಮಗಳಿಗೆ ಹೇಳಿ ಮಾಡಿಸಿದಂಥದ್ದು. ಇವರು ಬಹಳ ಮೆದು ಹೃದಯದ ಜನರುಗಳಾಗಿದ್ದು ಬೇರೆಯವರಿಗೆ ಸಹಾಯ ಹಸ್ತವನ್ನು ಸದಾ ಚಾಚುವಂತಹ ಕರುಣೆ ಇವರಲ್ಲಿದೆ. ಇವರು ಕೆಲಸ ಕಳ್ಳರಲ್ಲ, ಕೆಲಸವನ್ನು ಸದಾ ಮಾಡುವವರು. ಇವರಿಗೆ ಕೆಲಸವನ್ನು ಮಾಡಲು ಪ್ರಾಯ ಕೂಡ ಲೆಕ್ಕಕ್ಕಿಲ್ಲ. ಇದಕ್ಕೆ ಸರಿಯಾಗಿ ಅವರುಗಳು ಸದಾ ಆರೋಗ್ಯವಾಗಿ ಇರ್ತಾರೆ. ಅನುರಾಧ 1ನೇ ಪಾದವು ಸಿಂಹ ರಾಶಿಯಲ್ಲಿದ್ದರೆ 2ನೇ ಪಾದವು ಬುಧನ ಉಚ್ಚ ರಾಶಿಯಾದ ಕನ್ಯಾ ರಾಶಿಯಲ್ಲಿ ಇರ್ತದೆ. ಅದೇ ಅನುರಾಧ 3ನೇ ಪಾದವು ಶುಕ್ರನ ರಾಶಿಯಾದ ತುಲಾದಲ್ಲಿದ್ದರೆ ಅನುರಾಧ 4ನೇ ಪಾದವು ವೃಶ್ಚಿಕಕ್ಕೆ ಬರ್ತದೆ. ಅದರಿಂದ ಅನುರಾಧ ನಕ್ಷತ್ರವು ರವಿಯ ಉದಾತ್ತ ಅಗ್ನಿ, ಕುಜನ ಅಗ್ನಿ, ಬುಧನ ವಾಯು ಹಾಗೂ ಶುಕ್ರನ ಪ್ರತಿತತ್ವದ ಒಂದು ರೀತಿಯ ಬ್ಲೆಂಡ್ ಅಂತ ಹೇಳ್ಬೋದು. ಆದ್ದರಿಂದ ಇವರಲ್ಲಿ ರವಿಯ ಸದಾ ಕೆಲಸವನ್ನು ಮಾಡುವಂಥ ಶಕ್ತಿ ಹಾಗೂ ಚುರುಕುತನ ಮತ್ತು ಪ್ರಖರತೆ, ಬುಧನ ಬುದ್ಧಿವಂತಿಕೆ ಹಾಗೂ ವ್ಯಾಪಾರ ಮನೋಭಾವನೆ, ಶುಕ್ರನ ಬ್ಯಾಲೆನ್ಸಿಂಗ್ ತತ್ವ ಇವರಲ್ಲಿ ಇರ್ತದೆ. ಇವರಲ್ಲಿ ಕುಜನ ಶಿಸ್ತು ಹಾಗೂ ಮುಖದ ಮೇಲೆ ಹೊಡೆದು ಹೇಳುವಂತ ಬುದ್ಧಿ ಹಾಗೂ ಕ್ವಿಂಕಲ್ತನವು ಇರ್ತದೆ. ಇವರಲ್ಲಿ ಏನೇ ಆಗಲಿ ತಮ್ಮ ಸಂಸಾರದ ಒಳಗೆ ಹಾಕಿಕೊಳ್ಳುವ ಬುದ್ಧಿ ಹಾಸುಹೊಕ್ಕಾಗಿ ಇರ್ತದೆ. ಅನುರಾಧ 1ನೇ ಪಾದದವರು ಸ್ವಲ್ಪ ಗಂಡು ಬೀರಿ ಹೆಣ್ಣೆಂದ್ರೆ ತಪ್ಪಾಗದು. ಅದೇ ಗಂಡಾದರೆ ರವಿಯ ದರ್ಪವಿರುತ್ತದೆ ಅನ್ನಿ. ಮತ್ತೆ ರವಿಯ ಆಡಳಿತವೂ ಇವರಲ್ಲಿ ಹಾಸುಹೊಕ್ಕಾಗಿ ಬರ್ತದೆ. ಇವರುಗಳು ಸಾಧಾರಣವಾಗಿ ಕ್ಲಾಸ್ 4 ಕಾರ್ಮಿಕರ ಹತ್ತಿರ ಗುಂಪು ಕಟ್ಟಿ ಓಡಾಡುವುದು, ಅವರುಗಳ ಭಜನಾ ಮಂಡಳಿಯಲ್ಲಿ ಶಾಮೀಲಾಗುವುದು ಜಾಸ್ತಿ. ಇವರ ದೋಸ್ತಿಯು ಅವರ ಹತ್ತಿರವೇ ಇರುತ್ತದೆ. ಕಾರಣ ಅವರಲ್ಲಿ ತಮ್ಮ ಆಡಳಿತವನ್ನು ಮಾಡುವುದಲ್ಲ, ಇದು ಅವರ ಒಳಗೊಟ್ಟು. ಇವರಲ್ಲಿ ಒಂದು ಋಣಾತ್ಮಕ ಗುಣ ಉಂಟು. ಅದೇನೆಂದ್ರೆ ಯಾರಾದರೂ ಅವರಿಗೆ ಕೆಟ್ಟದ್ದನ್ನ ಮಾಡಿದಲ್ಲಿ ಅವರು ಅದನ್ನ ಸತ್ತರೂ ಕ್ಷಮಿಸೋರಲ್ಲ, ಅವರನ್ನ ಸತ್ತರೂ ಕ್ಷಮಿಸೋದಿಲ್ಲ. ಇವರುಗಳು ಯಾವಾಗಲೂ ಕಾರ್ಮಿಕರಂತೆ ಕೆಲಸವನ್ನು ಮಾಡುವುದರಲ್ಲಿ ಸಂತೋಷ ಪಡುತ್ತಿರುತ್ತಾರೆ. ಇವರುಗಳು ಮ್ಯಾನೇಜ್ಮೆಂಟ್ ಟೈಪ್ ಅಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಇವರೊಬ್ಬರು ತಮ್ಮನ್ನ ತಾವೇ ಕೆತ್ತನೆಯನ್ನು ಮಾಡಿಕೊಂಡು ತಮ್ಮನ್ನು ತಾವೇ ರೂಢಿಸಿಕೊಂಡು ಬಂದವರು. ಕಷ್ಟಗಳು ಏನು ಅಂತ ತಿಳಿದಿದ್ದಾರೆ. ಇವರುಗಳು ಗೋಣಿ ಚೀಲದ ಮೇಲೂ ಮಲಗಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಅಷ್ಟೊಂದು ಕಷ್ಟವನ್ನ ಪಟ್ಟವರಿರುತ್ತಾರೆ ಈ ನಕ್ಷತ್ರದಲ್ಲಿ. ಸದಾ ಸೇವೆ ಸೇವೆ ಸೇವೆ. ಈ ಸೇವೆಯನ್ನು ಮಾಡುವುದರಲ್ಲೇ ಅವರು ರಕ್ತ ಖಾಲಿಯಾಗಿ ಹೋಯಿತು. ಎಂಥ ಉದಾರ ಮನೋಭಾವನೆ! ಇದನ್ನು ನೀವು ಈ ನಕ್ಷತ್ರದಲ್ಲಿ ಮಾತ್ರ ಕಾಣಬಹುದು. ಶನಿ ಮತ್ತು ಬುಧನ ಶತ್ರುಗಳು. ಆದ್ದರಿಂದ ಕನ್ಯಾ ರಾಶಿಯಲ್ಲಿ ಬರುವಂತಹ ನವಾಂಶದವರು ಈ ಅನುರಾಧ ನಕ್ಷತ್ರದಲ್ಲಿ ಕಂಫರ್ಟೇಬಲ್ ಇರೋಲ್ಲ. ಅವರುಗಳು ತಮ್ಮನ್ನು ತಾವೇ ಬಹಳ ಕೀಳು ಅಂತ ಸದಾ ಭಾವಿಸ್ತಾರೆ. ಇವರು ಸ್ವಲ್ಪ ಮಟ್ಟಿಗೆ ಮನಸ್ಸಿನೊಳಗೆ ಪಿಸುಗುಟ್ಟುವ ಜಾತಿಗೆ ಸೇರಿದವರು, ಅಂದ್ರೆ ಕ್ರಂಬ್ಲಿಂಗ್ ನೇಚರ್ ಇವರಿಗೆ ಇರುತ್ತದೆ. ಇವರಲ್ಲಿ ಭಾವನೆಗಳು ಇಲ್ಲ, ಬಂದರೂ ಬಹಳ ನಿಧಾನವೇ. ಕಾರಣ ಶನಿಯು ಮಂದಗ್ರಹ. ಇವುಗಳು ದೇವರಲ್ಲಿಯೂ ಸಹ ನಿಧಾನವೇ ಹೋಗುವುದು. ಎಲ್ಲರೂ ಹೋಗುತ್ತಾರೆಂದು ಇವರುಗಳು ಅವರನ್ನು ಅನುಸರಿಸಿ ದೇವಸ್ಥಾನಕ್ಕೆ ಹೋಗುವುದು ಮಾತ್ರ ಶಿವಾಯ್. ಇವರಲ್ಲಿ ಆ ಭಕ್ತಿ ಇಲ್ಲ. ಒಂದು ಟೈಪ್ ಜನರು. ಇದಕ್ಕಾಗಿ ನೀವು ಇವರನ್ನು ದೂಷಿಸಿದ ಸುಖವಿಲ್ಲ. ಚೇಳಿನ ಬುದ್ಧಿ ಮಾತ್ರ ಬಹಳಷ್ಟು ಇವರಲ್ಲಿ ಸಿಗುತ್ತದೆ. ಊಟಕ್ಕಿದ್ರೆ ಅದರಿಂದ ಬಿಡಿಸಿಕೊಂಡು ಬರಲು ನಿಮಗೆ ಅಸಾಧ್ಯ. ಇವರಿಗೆ ಚಾನ್ಸ್ ಸಿಕ್ಕಿದವಾಗೆಲ್ಲ ಜನರನ್ನು ಕೊಡುತ್ತಾ ಇರ್ತಾರೆ. ಇವರಲ್ಲಿ ವಿಷ ಪುನರುತ್ಪನ್ನ ಆಗದೆಂಬ ಕೀಳು ಕೀಟದ ಭಾವನೆ ಇವರಲ್ಲಿ 100ಕ್ಕೆ 100 ಇರ್ತದೆ. ಇವರುಗಳು ಕೂಡ ಆಶ್ಲೇಷ ನಕ್ಷತ್ರದ ಹಾಗೆ ಎಲ್ಲಿಯಾದರೂ ಸಮಾರಂಭಗಳಿಗೆ ಅವರ ಸಂಬಂಧಿಕರಲ್ಲಿ ಕರೆದರಾದ್ರೆ ಕಟ್ಟಿಕೊಂಡು ಬರುವುದು ತರಕಾರಿಗಳ ಒಂದು ಸಣ್ಣ ಚೀಲ, ಆಮೇಲೆ ಸಮಾರಂಭ ಆದಮೇಲೆ ಕಟ್ಟಿಕೊಂಡು ಹೋಗುವುದು ದೊಡ್ಡ ಚೀಲ. ಹೇಗಿದೆ? ಇವರಿಗೂ ಆಶ್ಲೇಷ ನಕ್ಷತ್ರದವರಿಗೆ ಈ ವಿಚಾರದಲ್ಲಿ ಮಾತ್ರ ಪೈಪೋಟಿ ಉಂಟು. ಅದೇ ಜ್ಯೇಷ್ಠ ನಕ್ಷತ್ರದವರಲ್ಲಿ ಈ ಮನೋಭಾವನೆಗಳಿಲ್ಲ. ಅವರದ್ದು ತೆಗೆದುಕೊಂಡು ಹೋಗಿ ಹೋಗಿ ಅಂತ ಸಮಾರಂಭ ಆದ ಮೇಲೆ ಲಡ್ಡು, ಮೈಸೂರು ಪಾಕ್, ಖಾರ, ಹೋಳಿಗೆ, ಜಿಲೇಬಿ ಎಲ್ಲವನ್ನು ತಂದು ನಿಮ್ಮ ಎದುರಿಗಿಟ್ಟು, ಓ ಸುರೇಂದ್ರ, ಓ ಶಾಂತ, ಓ ಶಕುಂತ, ಓ ಅನ್ನಪೂರ್ಣೆ, ಓ ನಾಗರಾಜ, ಓ ಹರೀಶ, ಓ ಸುಶೀಲಮ್ಮ, ಎಲ್ಲರೂ ತೆಗೆದುಕೊಂಡು ಹೋಗಿ ನಮ್ಮ ಒಂದು ಚೂರು ಇಡಬೇಡ್ರಿ ಕಣಪ್ಪ ಅಂತ ಹೇಳ್ತಾ ಇರ್ತಾರೆ. ನೋಡಿ, ರಾಶಿ ಒಂದೇ, ಆದ್ರೆ ನಕ್ಷತ್ರ ಬೇರೆ ಬೇರೆ. ಅದೇ ಗುಣಗಳು ಸಹ ನಿಮಗೆ ಬೇರೆ ಬೇರೆಯೇ ಸಿಗುತ್ತದೆ. ಈ ಅನುರಾಧ ನಕ್ಷತ್ರದವರು ನಗಾಡುವ ಜಾತಿ ಇವರದ್ದಲ್ಲ. ನೋಡಿ ಎಂಥ ವಿಚಿತ್ರ ಪ್ರಾಣಿ ಮಾರಾಯರು. ಇವರ ಮುಖದಲ್ಲಿ ಒಂದು ನಗೆ ಬಂದರೆ ಹೇಳಿ, ಯಾವಾಗಲೂ ಒಳುವುದೇ ಇವರ ಪಾಡು. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಅದಿಲ್ಲ ಇದಿಲ್ಲ ಅಂತಲೇ ಇರ್ತಾರೆ. ಇನ್ನು ಪರಿಹಾರವಾಗಿ ಇವರುಗಳು ಶನಿ ಮಂದಿರಕ್ಕೆ ಹೋದಲ್ಲಿ ಬಹಳ ಒಳ್ಳೆಯದು. ಹನುಮಾನ್ ಚಾಲೀಸ ಪಠನೆ ಮಾಡಿದಲ್ಲಿ ಶ್ರೇಯಸ್ಸು ಜಾಸ್ತಿ. ಗುರು ನರಸಿಂಹ ಇವರುಗಳಿಗೆ ಅಭಿವೃದ್ಧಿಯನ್ನು ಕೊಡುತ್ತಾನೆ. ಇನ್ನೂ ಹೆಚ್ಚು ಹೆಚ್ಚು ಗಂಟನ್ನು ಹೋದಲ್ಲಿ ಕಟ್ಟಿಕೊಂಡು ಬರಲು ಇನ್ನಷ್ಟು ಶಕ್ತಿಯನ್ನು ಆತ ಕೊಟ್ಟಾನು.
ಅನುರಾಧ ನಕ್ಷತ್ರದವರು ಬಹಳ ಆಳವಾದ ನೀರಿನಲ್ಲಿ, ಅದು ಕೊಳಚೆ ನೀರಾದುದರಿಂದ ಇವರ ಗುಣ ಅಪ್ಪಟ ಚಿನ್ನವಲ್ಲ. ಇವರಲ್ಲಿ ಹೊಟ್ಟೆ ಕಿಚ್ಚು ಅಪಾರ, ಯಾವಾಗಲೂ ಪಿರಿ ಪಿರಿ ಅನ್ನುವ ಜಾತಿ. ಇಷ್ಟನ್ನು ಹೇಳಿ ಈ ಅನುರಾಧ ನಕ್ಷತ್ರವನ್ನ ಇಲ್ಲಿಗೆ ನಿಲ್ಲಿಸಿ